ಏ ಮಗ, ಏನೋ ಫೋನ್ ಮಾಡಿದಲ್ಲ? ಅದಾ, ನಾನು ಸೈಲೆಂಟ್ ಅಲ್ಲಿ ಇಟ್ಬಿಟ್ಟಿದೆ, ಅದಕ್ಕೆ ನೀನು ಫೋನ್ ಮಾಡಿದ್ ಗೊತ್ತೇ ಆಗ್ಲಿಲ್ಲ. ಏನ್ ಸಮಾಚಾರ? ಈ ಕಾಡ್ ಪಪ್ಪ, ಏನಕ್ಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಾನು ಇಲ್ಲಿ ಮಲಗಿರೋದ್ ಕಾಣಿಸ್ತಾ ಇಲ್ವಾ? ಏಯ್, ಏನೇ ನಿಂದು ಗಾಂಚಲಿ? ಇದು ನನ್ ಮನೆ, ನನ್ ರೂಮು, ನನ್ ಮಂಚ, ನನ್ ಫೋನು. ನಿಂದೇನೇ ಪ್ರಾಬ್ಲಮ್? ಅಯ್ಯೋ ಗೊತ್ತಪ್ಪ ತಂದೆ, ಅರೆ ಇಲ್ಲೊಬ್ಳು ಮಲಗಿದಾಳಲ್ವಾ? ನೀನ್ ವಟ ವಟ ಅಂತ ಮಾತಾಡ್ತಿದ್ರೆ ನನಗ್ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಸದ್ಯ ಮಾವ ಮ್ಯಾಟ್ರಿಮೋನಿಲಿ ಹುಡುಗಿ ಹುಡ್ಕಕ್ ಒಪ್ಕೊಂಡ್ರಲ್ಲ. ಭೂಮಿನ ಅದೇ ದೊಡ್ಡ ಸಾಧನೆ ಆದಂಗೆ ಆಗೋಯ್ತು. ಏನಾದ್ರೂ ಆಗ್ಲಿ, ಅಪ್ಪ ಒಪ್ಕೊಂಡ್ರಲ್ಲ, ಮನ್ಸಗ್ರ ಆಯ್ತು. ಯಾಕೆ ಮೀನಾ ನನ್ನ ನಾಗ್ ನೋಡ್ತಿದ್ಯಾ? ಯಾಕೆ ಅಂದ್ರೆ ಯಾಕೋ ಗೊತ್ತಿಲ್ಲ ಕೇಶವ, ನೀನೊಂಥರ ಮುದ್ದಾಗಿ ಹ್ಯಾಂಡ್ಸಮ್ ಆಗಿ ಒಳ್ಳೆ ಸಿನಿಮಾ ಹೀರೋ ತರ ಕಾಣಿಸ್ತಾ ಇದೆಯಾ ಕಣೋ. ನಾನು ಯಾವಾಗಲೂ ಹ್ಯಾಂಡ್ಸಮ್ ಆಗಿ ಹೀರೋ ಥರನೇ ಕಾಣಿಸ್ತೀನಿ. ಅದರಲ್ಲಿ ಏನಿದೆ ವಿಶೇಷ? ನೀನ್ ಕರೆಕ್ಟ್ ಆಗಿ ಹೇಳ್ದೆ ಕೇಶವ. ಏಯ್, ಏನ್ ಮಾಡ್ತಿದ್ಯಾ? ನಿನ್ಗೇನಾಯ್ತು ಈಗ? ನನ್ಗೇನಾಗಿದೆ? ಏನಿಲ್ವಲ್ಲ. ಆ, ಮತ್ತೆ ಏನ್ ಸಮಾಚಾರ? ಮತ್ತೆ ಇನ್ನೇನು ಸಮಾಚಾರ ಇಲ್ಲ. ಪರವಾಗಿಲ್ಲ, ಏನಾದ್ರು ಹೇಳು ಕೇಶವ. ಹೇಳಕ್ಕೇನು ಇಲ್ವಲ್ಲ ಮೀನಾ. ಕೇಶವ, ಅದೇನಂದ್ರೆ ಏನೂ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ಏ ಕೇಶವ, ಏನು ಆಗಿದೆ ನಿನ್ಗೆ? ಮದ್ವೆ ಆಗಿ 2 ತಿಂಗಳು ಆಗ್ತಾ ಬಂತು, ಹತ್ರ ಬಂದ್ರೆ ದೂರ ಹೋಗ್ತಿಯಲ್ಲೋ? ಅದು ಮೀನಾ, ನಾನು ನಿನ್ನ ಕೇಳ್ದೆ, ಒಂದು ದೃಢವಾದ ನಿರ್ಧಾರ ಮಾಡಿದ್ದೀನಿ. ದೃಢವಾದ ನಿರ್ಧಾರನ? ಹ್ಞೂ. ಏನಪ್ಪ ಅದು? ಅದು ಮಾಧವಣ್ಣನ್ ಮದ್ವೆ ಆಗೋವರೆಗೂ ನಾವಿಬ್ರು 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 ದೂರ ಇರೋಣ ಅಂತ. ಯಾಕೆ? ಯಾಕಂದ್ರೆ ಮಾಧವಣ್ಣನ ಮದ್ವೆ ಬೇಗ ಆಗ್ಲಿ ಅಂತ ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡಿದೀನಿ. ಅದ್ಯಾವಾಗ? ಏನ್ ಅರ್ಕೆನೋ ಅದು? ಮೀನಾ, ಅದು ಮಾಧವಣ್ಣನ ಮದ್ವೆ ಆಗೋವರೆಗೂ ನಾನು ಬ್ರಹ್ಮಚಾರಿಯಾಗೆ ಇರ್ತೀನಿ ಅಂತ ಹರಕೆ ಕಟ್ಕೊಂಡಿದೀನಿ. ಅಲ್ಲಿವರೆಗೂ ನಮ್ ಬ್ರಹ್ಮಚಾರತ್ವನ ಹಾಳು ಮಾಡೋದಕ್ ಬರ್ಬೇಡ. ನನ್ನಿಂದ ದೂರ ಇದ್ದು ಉಪಕಾರ ಮಾಡು. ಹತ್ರ ಬಂದು ನನ್ನ ಆಸೆಗಳಿಗೆ ಉಪ್ಪು ಖಾರ ಹಾಕೋದಕ್ ಬರ್ಬೇಡ. ಏನು ಬ್ರಹ್ಮಚಾರತ್ವನ? ಏನು ಕೇಶವ ಇದೆಲ್ಲ? ಮಾವ ನೋಡಿದ್ರೆ ಬಾವಂಗ್ ಮದ್ವೆ ಆಗೋವರ್ಗು ಕಾಲಿಗೆ ಚಪ್ಲಿ ಹಾಕಲ್ಲ ಅಂತಾರೆ, ನೀನ್ ನೋಡಿದ್ರೆ ಬ್ರಹ್ಮಚಾರತ್ವ ಅಂತಿದ್ಯಾ. ಅಷ್ಟಕ್ಕೂ ನಿಮ್ಗೆಲ್ಲ ಏನಾಗಿದೆ? ಅಲ್ಲ, ಬಾವಂಗ್ ಏನ್ ಕಡಿಮೆ? ಇನ್ ಸ್ವಲ್ಪ ದಿನದಲ್ಲೇ ಮದ್ವೆ ಆಗ್ಬಿಡುತ್ತಪ್ಪ. ಯಾಕೆಲ್ರು ಇಷ್ಟು ಓವರ್ ಆಗಿ ಆಡ್ತಿದ್ದೀರಾ ಅಂತ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲಪ್ಪ. ಮೀನಾ, ನಮ್ಮ ಅಣ್ಣಗೋಸ್ಕರ ನಾನು ಇಷ್ಟು ಮಾಡ್ತಿದ್ರೆ ಹೇಗೆ? ಅಲ್ಲ ಕಣೋ ಮೀನಾ, ಹರಕೆ ಒತ್ತಾಗಿದೆ, ವ್ರತ ಶುರುವಾಗಿದೆ, ಆ ವ್ರತಕ್ಕೆ ಫಲ ಇಲ್ಲ ನಮ್ಮ ಅಣ್ಣಂಗೆ. ಪ್ಲೀಸ್ ಕಣೋ ಕೇಶವ, ಹಾಗೆಲ್ಲ ಮಾತಾಡ್ಬೇಡ. ನಿನ್ನ ಒಂದೇ ಒಂದ್ಸಲ ಗಟ್ಟಿಯಾಗಿ ಅಪ್ಕೋಬೇಕು ಅನಿಸ್ತಿದೆ ಗೊತ್ತಾ? ಅದಕ್ಕೆಲ್ಲ ಮಾಧವಣ್ಣನ ಮದ್ವೆ ಆಗೋವರೆಗೂ ನೀನ್ ಕಾಯ್ಲೇಬೇಕು, ಅದೊಂದೇ ದಾರಿ. ಅಲ್ಲಿವರೆಗೂ ಟಚ್ ಮಿ ನಾಟ್. ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀನಿ ನಾನು. ಈ ರಗ್ಳೆ ಸುಬ್ಬ, ಅಲ್ಲ ದೊಡ್ಡದಾಗಿ ಹರಕೆ ಕಟ್ಕೊಂಡಿದ್ಯಲ್ಲ, ನಾವಿಬ್ರು ಒಂದೇ ಮನಸ್ಸಲ್ಲಿ ಮಲಗ್ತೀವಿ, ಮಂಚ ಬೇರೆ ಚಿಕ್ಕದು. ರಾತ್ರಿ ನಿದ್ದೆಗಣ್ಣಲ್ಲಿ ನಿನಗ್ ಗೊತ್ತಿಲ್ದಂಗೆ ನನ್ ಮೇಲೆ ಕೈ ಹಾಕ್ಬಿಟ್ರೆ, ಇಲ್ಲ ನಾನ್ ನಿನ್ ಮೇಲೆ ಕೈ ಹಾಕ್ಬಿಟ್ರೆ ಹಾಗೇನ್ ಮಾಡ್ತೀಯಾ? ಆಗ ವ್ರತ ಭಂಗ ಆಗೋದಿಲ್ವಾ? ಇಷ್ಟೆಲ್ಲ ಯೋಚನೆ ಮಾಡಿರೋನು ಇದನ್ನ ಯೋಚನೆ ಮಾಡಿರಲ್ವಾ? ವೇಟ್ ಅಂಡ್ ವಾಚ್. ಇನ್ನೇನು ಹೇಳ್ಕೊ ನೋಡು, ಈ ಕಾಂಪೌಂಡ್ ದಾಟಿ ನೀನು ಬರ್ಬಾರ್ದು, ನಾನು ಬರಲ್ಲ. ಮಾತು ಮಾತಲ್ಲೇ ಇರ್ಬೇಕು. ಕೇಶವ, ಮೀನಾ, ಈ ವ್ರತ ಎಲ್ಲ ಮುಗಿದ್ಮೇಲೆ ನಿನ್ನ ಟೆರೆಸ್ ಮೇಲೆ ಕರ್ಕೊಂಡೋಗಿ ಚಂದಮಾಮ ತೋರಿಸ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಲವ್ ಯು ಟು, ಬಾಯ್. ಕೇಶವ, ಕೇಶವ, ಏನ್ ಮಾಡ್ತಿದ್ಯಾ ನೀನು? ನನ್ಗೆ ಗೊತ್ತು ನೀನ್ ನನಗೆ ನಿದ್ದೆ ಮಾಡಕ್ ಬಿಡಲ್ಲ ಅಂತ. ನಾನು ಒಬ್ನೇ ಟೆರೆಸ್ ಮೇಲೆ ಹೋಗಿ ಚಂದಮಾಮ ನೋಡ್ಕೋತೀನಿ. ಬಾಯ್. ಏನಾಗಿದೆ ಇವನಿಗೆ? ತರ್ಲೆ ಸುಬ್ಬ.
ಏ ಮಗ, ಏನೋ ಫೋನ್ ಮಾಡಿದಲ್ಲ? ಅದಾ, ನಾನು ಸೈಲೆಂಟ್ ಅಲ್ಲಿ ಇಟ್ಬಿಟ್ಟಿದೆ, ಅದಕ್ಕೆ ನೀನು ಫೋನ್ ಮಾಡಿದ್ ಗೊತ್ತೇ ಆಗ್ಲಿಲ್ಲ. ಏನ್ ಸಮಾಚಾರ? ಈ ಕಾಡ್ ಪಪ್ಪ, ಏನಕ್ಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಾನು ಇಲ್ಲಿ ಮಲಗಿರೋದ್ ಕಾಣಿಸ್ತಾ ಇಲ್ವಾ? ಏಯ್, ಏನೇ ನಿಂದು ಗಾಂಚಲಿ? ಇದು ನನ್ ಮನೆ, ನನ್ ರೂಮು, ನನ್ ಮಂಚ, ನನ್ ಫೋನು. ನಿಂದೇನೇ ಪ್ರಾಬ್ಲಮ್? ಅಯ್ಯೋ ಗೊತ್ತಪ್ಪ ತಂದೆ, ಅರೆ ಇಲ್ಲೊಬ್ಳು ಮಲಗಿದಾಳಲ್ವಾ? ನೀನ್ ವಟ ವಟ ಅಂತ ಮಾತಾಡ್ತಿದ್ರೆ ನನಗ್ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಗಂಟೆ 11 ಆಯ್ತು, ಮುಚ್ಕೊಂಡ್ ಮಲ್ಕೋ. ಏಯ್, ಜಾಸ್ತಿ ಆಯ್ತು ನಿಂದು. ನೀನ್ ಯಾವಳೆ ನನ್ಗೆ ಹೇಳಕ್ಕೆ? ನೀನ್ ಹೇಳಿದ್ರೆ ನಾನು ಇನ್ನೂ ಜಾಸ್ತಿನೇ ಮಾತಾಡ್ತೀನಿ. ಆಮೇಲೆ ನೈಟ್ ಎಲ್ಲ ಗೂಬೆ ತರ ಗೂಪ್ ಗೂಪ್ ಅಂತ ಕೂತಿರ್ಬೇಕಾಗುತ್ತೆ. ಸುಮ್ನೆ ದಬಾಕೋ. ಓ ಹೌದಾ, ಓಕೆ. ಎದುರ್ಕೊಬಿಡ್ತು ಬೆಕ್ಕು. ಹಾ ಹಲೋ ಮಗ, ಸಾರಿ ಕಣ. ಹಾ ಹೇಳು ಸಮಾಚಾರ. ಸಮಾಚಾರನ? ಏನ್ ದೆವ್ವನೇನ ನೀನು? ಇಷ್ಟೊತ್ತಿಗೆ ಸುದ್ದಿ ಸಮಾಚಾರ ಎಲ್ಲ ಕೇಳ್ತಿದ್ಯಲ್ಲ, ಥೂ ನಿನ್ನ. ನೀನ್ ಹೇಳ ಮಗ, ಊಟ ಆಯ್ತಾ? ಈ ಮೆಂಟ್ಲು ಪೀಸು, ಊಟ ಎಲ್ರು 8 ಗಂಟೆಗೆ ಮಾಡ್ತಾರೆ, ರಾತ್ರಿ 11 ಗಂಟೆಗೆ ಮಾಡೋದು ನಿನ್ ತರ ಬೇತಾಳಗಳು. ಯಾರು ಇಷ್ಟೊತ್ತಿಗೆ ಕಾಲ್ ಮಾಡಿ ಊಟ ಆಯ್ತಾ ಅಂತ ಕೇಳ್ತಾರ? ಹಂದಿ, ಗೂಬೆ, ಗೋರಿಲ್ಲ, ಗೋಸಂಬಿ, ಚಿಂಪಾಂಜಿ. ಹಾ ಮಗ, ಅದೇನೋ ಬೈಕ್ ತಗೋತೀನಿ ಅಂದಲ್ಲ, ಯಾವಾಗ ತಗೋತ್ಯಾ? ಬೈಕ್ ಅಲ್ಲ, ಲಾರಿ ಲಾರಿ ತಗೊಂಡ್ಬರ್ತೀನಿ ನಿನ್ ಮೇಲೆ ಹತ್ಸೋದಿಕ್ಕೆ. ಮೊದ್ಲೇ ನನ್ ಕೋಪ ಮೂಗ್ ಮೇಲೆ ಇರುತ್ತೆ, ನೀನೇನಾದ್ರು ಜಾಸ್ತಿ ಇರಿಟೇಟ್ ಮಾಡಿದ್ರೆ ಆ ಲಾರಿನ ನಿನ್ ಮೇಲೆ ಹತ್ಸ್ಬಿಡ್ತೀನಿ, ಹುಷಾರ್. ಅಲ್ಲ ಮಗ, ಒಂದ್ ನಿಮಿಷ ಇರೋ. ಏಯ್, ಯಾರ ಜೊತೆನೆ ಮಾತಾಡ್ತಿದ್ಯಾ ಇಷ್ಟೊತ್ತಲ್ಲಿ? ನನಗ್ ಡಿಸ್ಟರ್ಬ್ ಆಗ್ತಾ ಇದೆ. ಹೌದವಲ್ಲವ, ಸಾರಿ. ಡಿಸ್ಟರ್ಬ್ ಅರೆ ನಾನೇನ್ ಮಾಡ್ಲಿ? ಆಗ್ಲೇ ನನಗ್ ಡಿಸ್ಟರ್ಬ್ ಆಗುತ್ತೆ ಅಂತ ನೀನ್ ಯೋಚನೆ ಮಾಡ್ದ? ಈಗ ನನಗ್ ಫೋನ್ ಬಂದಿದೆ, ನಾನ್ ಮಾತಾಡ್ತಿದ್ದೀನಿ. ನೀನ್ ಹೇಳು ಕಾವ್ಯ. ನಂಗೆ ಗುದ್ದಿ ಗುದ್ದಿ ಸಾಯಿಸ್ಬಿಡ್ಬೇಕು ಅನಿಸ್ತಾ ಇದೆ. ಏನೋ ಗೊಣಗ್ತಿದ್ಯಾ ಅನ್ಸುತ್ತೆ. ಇನ್ನೊಂದ್ಸಲಿ ಗೊಣಗಿದ್ರೆ ನಾಲ್ಗೇನ್ ಕಿತ್ತು ಕುಟ್ಟನ್ಗಿಗ್ ಹಾಕಿ ಫುಲ್ ಕುಟ್ಟು ಬಿಡ್ತೀನಿ, ಹುಷಾರ್. ಏ ಏನಂದ? ನಾಲ್ಗೆನೆ ಕಿತ್ತು ಕುಟ್ಟಣಿಗೆಲ್ಲ ಇಟ್ಟು ಕುಟ್ಬಿಡ್ತ್ಯಾ? ನಿನ್ ನಾಲ್ಗೆನ ಆ ಕುಟ್ಟನ್ಗಿಗ್ ಮುಟ್ಸಿದ್ರೆ ಅದಕ್ಕೂ ಪಾಪ ಬಂದ್ಬಿಡುತ್ತೆ. ಏಯ್, ತುಂಬಾ ಓವರ್ ಆಗಾಡ್ತಾ ಇದ್ಯಾ. ಏಯ್, ಏನು ನಿಂದು? ನನಗೇನಾದ್ರು ಬೈದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ರಾತ್ರಿ ನೀನ್ ಮಲ್ಕೊಂಡಾಗ ದೊಡ್ಡ ಚಪ್ಪಲಿ ಕಲ್ ತಂದು ನಿನ್ ತಲೆ ಮೇಲೆ ಹಾಕ್ತೀನಿ. ಮಗ, ಇಲ್ಲಿ ಯಾಕೋ ನೆಟ್ವರ್ಕ್ ಇಲ್ಲ, ಇರೋ ಹೊರಗಡೆ ಬಂದೆ. ಅಮ್ಮು, ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಅಮ್ಮು. ಏನಿವತ್ತು ನೀನೇ ಎದ್ದು ಮನೆ ಮುಂದೆಲ್ಲ ಗುಡ್ಸಿ ರಂಗೋಲಿನ ಹಾಕ್ಬಿಟ್ಟಿದ್ಯಾ? ಹಾ, ಅದು ಬೆಳಿಗ್ಗೆ ಬಂದ್ ನೋಡಿದ್ನ, ನಿನ್ನೆನೆ ರಂಗೋಲಿ ನೋಡ್ಬಿಟ್ಟು ನೀವಿನ್ನೂ ಎದ್ದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ಗುಡ್ಸಿ ಅಂಗಳ ತೊಳೆದು ರಂಗೋಲಿ ಹಾಕ್ದೆ. ಅಯ್ಯೋ ಅಮ್ಮು, ರಾತ್ರಿ ಆ ಕೇಶವ ಮಾಡಿದ ಕೆಲ್ಸಕ್ಕೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಗೊತ್ತಾ? ಏ ಅಕ್ಕ, ಕಳ್ಳಿ, ಅದಕ್ಕೆ ಅಲ್ವಾ ಮುಖ ಎಲ್ಲ ಡಲ್ ಆಗಿರೋದು. ಏ ಅಮ್ಮು, ಸುಮ್ನೆ ಇರು. ಏನನ್ನ ಹೇಳ್ತಿಲ್ಲ, ಆತರ ಏನು ಇಲ್ಲ. ನಾನೇನ್ ಚಿಕ್ಕ ಹುಡ್ಗಿ ಅಲ್ಲ, ನಂಗೆಲ್ಲ ಗೊತ್ತಾಗುತ್ತೆ. ಅಯ್ಯೋ, ನೀನ್ ಅನ್ಕೊಳ್ತಾರೆ ಏನು ಇಲ್ಲ ಅಮ್ಮು. ಅದೇನು ಅಂದ್ರೆ, ನಮ್ ಕೇಶವಂಗೆ ಸಡನ್ ಆಗಿ ಆಂಜನೇಯ ಸ್ವಾಮಿ ಮೇಲೆ ಭಕ್ತಿ ಉಕ್ಕಿ ಹರಿತಾ ಇದೆ. ಬಾವಂಗ್ ಬೇಗ ಮದ್ವೆ ಆಗ್ಲಿ ಅಂತ ಆಂಜನೇಯ ದೇವಸ್ಥಾನಕ್ ಹೋಗಿ ನನ್ನ ಅಣ್ಣಂಗ್ ಮದ್ವೆ ಆಗೋವರ್ಗು ನಾನ್ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹರಕೆ ಹೊತ್ಕೊಂಡ್ ಬಂದಿದ್ದಾನೆ. ನನ್ಗೇನ್ ಗೊತ್ತಾ, ದಿನಾನು ಕೇಶವನ್ ಕೈ ಮೇಲೆ ತಲೆ ಇಟ್ ಮಲ್ಗ ಅಭ್ಯಾಸ. ಆದ್ರೆ ನೆನ್ನೆ ಅವ್ನ್ ಹತ್ರಕ್ಕೆ ಬರ್ಬೇಡ ಅನ್ಬಿಟ್ಟ. ಅದಕ್ಕೆ ನನಗ್ ನಿದ್ದೆನೆ ಬರ್ಲಿಲ್ಲ. ಓ ಹಂಗ? ಆದ್ರೂ ನಮ್ಮತ್ತೆ ಪಾಪಚ್ಚಿ, ನಿನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀನು ಬಾರಿ ಜೋರಿದ್ಯಾ. ಅಲ್ಲ, ಮದ್ವೆ ಆದ್ಮೇಲೆ ನಿಂಗಿದೆಲ್ಲ ಗೊತ್ತಿಲ್ಲ ಅನ್ನೋ ಹಾಗೇನಿಲ್ಲ. ಹೌದು, ನನ್ಗೇನೋ ರಾತ್ರಿ ನಿದ್ದೆ ಇಲ್ದೆ ನನ್ ಮುಖ ಡಲ್ ಆಗಿದೆ. ನಿನ್ ಮುಖ ಯಾಕೆ ಡಲ್ ಆಗಿದೆ? ಅಯ್ಯೋ ಅದಾ, ನಂಗೂ ಅಷ್ಟೇ. ಆ ವಲ್ಲಭ ಮಾಡಿರೋ ಕೆಲ್ಸಕ್ಕೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಓ ಅಮ್ಮು, ನಿಜನಾ? ಇದೆಲ್ಲ ಆಗ್ಬಿಟ್ಟಿದ್ಯಾ? ಮತ್ತೆ ನಮ್ಮ ಎದುರುಗಡೆಲ್ಲ ಜಡಿ ಆಡ್ತಿರಲ್ಲ, ಅದೆಲ್ಲ ನಾಟಕನಾ? ಕಳ್ರು ನೀವಿಬ್ರು. ಅಂತೂ ನಿನ್ನ ವಲ್ಲಭನ್ ಮಧ್ಯೆ ಅಕ್ಕ, ಪ್ಲೀಸ್ ಅಕ್ಕ, ಹಾಗೆಲ್ಲ ಮಾತಾಡ್ಬೇಡಿ. ನನ್ನ ವಲ್ಲಭನ್ ಮಧ್ಯೆ ಸುತ್ತು ಆಗಲ್ಲ. ಅಲ್ಲ, ನಾವಿಬ್ರು ಜಗಳ ಆಡಕ್ಕೆ ಟೈಮ್ ಸಿಗ್ತಾ ಇಲ್ಲ, ನಾವಿಬ್ರು ಶತ್ರುಗಳಕ್ಕ.
ಮದ್ವೆ ಆದ್ರೂ ಆಗದೆ ಇದ್ರು ನಾವ್ ಶತ್ರುಗಳೇ. ನೀವೇನೇನೋ ಯೋಚಿಸ್ಬಿಟ್ರಲ್ಲ. ಅಯ್ಯೋ 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 ಸಾಕು ನಿಲ್ಸಮ್ಮ, ಸಮಾಧಾನ. ನೀನ್ ಹಾಗೆ ಹೇಳಿದ್ದಕ್ಕೆ ನಾನ್ ಈಗ ಅನ್ಕೊಂಡಪ್ಪ. ಹೌದು, ಮತ್ಯಾಕ್ ನಿದ್ದೆ ಬಂದಿಲ್ಲ? ನನ್ ಮಗ ರಾತ್ರಿ ಎಲ್ಲ ವಟ ವಟ ಅಂತ ಯಾವ ಫ್ರೆಂಡ್ ಜೊತೆ ಮಾತಾಡ್ತಿದ್ರು, ನಂಗೆ ಹೆಂಗ್ ನಿದ್ದೆ ಬರ್ಬೇಕು? ಒಂದ್ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ನಾನೊಬ್ಳು ರೂಮಲ್ಲಿ ಇದೀನಿ ಅಂತಾನು ಯೋಚಿಸ್ದೆ, ಅವನಿಗೆ ಇಷ್ಟ ಬಂದಂಗ್ ಆಡ್ತಾ ಇರ್ತಾನೆ. ಅಯ್ಯೋ ಹೌದಾ? ಇಡೀ ರಾತ್ರಿ ಫೋನಲ್ಲಿ ಮಾತಾಡ್ತಿದ್ನಾ? ಹಾ, ನಾನ್ ಬಿಟ್ಬಿಡ್ತೀನ? ನಾನೇ ಏನೋ ಪ್ಲಾನ್ ಮಾಡಿ ಆಚೆ ಓಡಿಸ್ದೆ. ಆಮೇಲೆ ಅವ್ನ್ ಟೆರೆಸಿಗೆ ಹೋಗಿ ಅಲ್ಲೇ ಬಿತ್ಕೊಂಡ್ಬಿಟ್ಟ. ಆದ್ರೂ ನಿದ್ದೆ ಬರೋ ಟೈಮ್ ಮೀರೋದ್ರೆ ಆಮೇಲೆ ಎಷ್ಟೊತ್ತಾದ್ರೂ ನಿದ್ದೆನೆ ಬರಲ್ಲ. ನನಗೂ ಹಂಗೆ ಆಗೋಯ್ತು. ಅಮ್ಮು, ನೀನೇನೋ ಒಂದ್ ಕೇಳಲಾ? ಕೇಳಿ. ವಲ್ಲಭನ್ ಬಗ್ಗೆ ನಿನ್ ಅಭಿಪ್ರಾಯ ಏನು? ಅವನು ನೋಡಿದ್ರೆ ಒಂದೊಂದ್ಸಲಿ ಪಾಪ ಅನ್ಸುತ್ತೆ. ಅದೇ ನಮ್ಮ ಅಣ್ಣ ಅವನಿಗೆ ಹೊಡೆದ್ರಲ್ಲ, ಅವಾಗ ಹಂಗ ಅನ್ಸ್ತು. ಆದ್ರೆ ಬಾಕಿ ಎಲ್ಲ ಟೈಮಲ್ಲೂ ಅವನ ಬಟ್ಟೆ ತರ ಒಗ್ದು ಬಿಡೋಣ ಅನ್ಸುತ್ತೆ. ರುಬ್ಬೋ ಕಲ್ಲಿಂದ ಅವನ ರುಬ್ಬಿಡೋಣ ಅನ್ಸುತ್ತೆ. ಅವನ್ ತಲೆ ಮೇಲೆ ಲೊಟ ಲೊಟ ಅಂತ ಮುಡ್ಕೋಣ ಅನ್ಸುತ್ತೆ. ಅವನ ಚಚ್ಚಾಕ್ ಬಿಡೋಷ್ಟು ಕೋಪ 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 ನನಗೆ. ಡೋಂಟ್ ವೆರಿ ಅಮ್ಮು, ಎಲ್ಲಾ ಲವ್ ಸ್ಟೋರಿನೂ ಸಿಟ್ಟಿಂದನೇ ಸ್ಟಾರ್ಟ್ ಆಗೋದು. ಈಗ ಇಷ್ಟು ಸಿಟ್ಟಿದೆ ಅಂದ್ರೆ ಮುಂದಕ್ಕೆ ಬೆಟ್ಟದಷ್ಟು ಲವ್ ಶುರು ಆಗುತ್ತೆ ಅಂತ ಅರ್ಥ. ನೋಡ್ತಾ ಇರು, ಫ್ಯೂಚರ್ ಅಲ್ಲಿ ನೀವಿಬ್ರು ಒಳ್ಳೆ ಲವರ್ಸ್ ಆಗೇ ಆಗ್ತೀರಾ, ನನಗ್ ಗೊತ್ತು. ಓ ಭ್ರಮೆ. ನಂಗೆ ಹೋಗಿ ಹೋಗಿ ಆ ಕಾರ್ಡ್ ಮೇಲೆ ಲವ್ ಆಗುತ್ತಾ? ಚಾನ್ಸೇ ಇಲ್ಲ. ನೋ ವೇ. ಅದ್ ಯಾವ ಜನ್ಮಕ್ಕೂ ಆಗಕ್ ಸಾಧ್ಯನೇ ಇಲ್ಲ.